ಆತ್ಮೀಯ ವಿದ್ಯಾರ್ಥಿಗಳಿಗೆ ನಮಸ್ಕಾರಗಳು. ಮುದ್ದು ಮಕ್ಕಳೇ, ನಿಮ್ಮ SSLC ಪರೀಕ್ಷೆಯಲ್ಲಿ 3 ಅಂಕದ ಪ್ರಶ್ನೆ ಗಾದೆ ಮಾತು ವಿಸ್ತರಣೆ ಬರುತ್ತೆ. ಮಕ್ಕಳೇ, ಇದನ್ನು ಈಸಿಯಾಗಿ ನೀವು 3 ಅಂಕ ಪಡೆಯಬಹುದು. ಅದೇ ರೀತಿಯಾಗಿ ನಿಮ್ಮ ಈ ವಿಡಿಯೋದಲ್ಲಿ ನಾವು ಪ್ರಮುಖ 5 ಗಾದೆ ಮಾತುಗಳನ್ನು ಕಲಿಯೋಣ. ಅದು ಪರೀಕ್ಷೆ ದೃಷ್ಟಿಯಲ್ಲಿ ತುಂಬ ಮಹತ್ವವಾದದ್ದು, ಇಂಪಾರ್ಟೆಂಟ್ ಇದೆ. ಮಕ್ಕಳೇ, ಒಂದು ಕೆಲಸ ಮಾಡೋಣ. ಈ 5 ಗಾದೆ ಮಾತುಗಳನ್ನು ಬೇರೆ ಬೇರೆಯಾಗಿ ಬರೆಯೋಕ್ಕಿಂತ 5 ಗಾದೆ ಮಾತುಗಳನ್ನು ಸೇರಿಸಿ ಒಂದೇ ಗಾದೆ ಮಾತು ಯಾವ ರೀತಿ ಮಾಡಬಹುದು ಮತ್ತು ಪರೀಕ್ಷೆಯಲ್ಲಿ ಅಂಕವನ್ನು ಗಳಿಸಬಹುದು, ಅದು ಯಾವ ರೀತಿ ಎನ್ನುವುದನ್ನು ತಿಳಿಯೋಣ. ಹಾಗೂ ಆ 5 ಗಾದೆ ಮಾತುಗಳು ಯಾವುವು, ಅವುಗಳನ್ನು ಸೇರಿಸಿ ಒಂದೇ ಗಾದೆ ಮಾತು ನಾವು ವಿಸ್ತರಣೆ ಮಾಡೋಣ. ಬನ್ನಿ ನೋಡಿ ಮಕ್ಕಳೇ, ಈ 5 ಗಾದೆ ಮಾತುಗಳು ಯಾವುವು? 1, ಅತಿ ಆಸೆ ಗತಿಗೇಡು. 2ನೇದ್ದು, ಕಾಯಕವೇ ಕೈಲಾಸ. 3ನೇ ಗಾದೆ ಮಾತು, ಕೈ ಕೆಸರಾದರೆ ಬಾಯಿ ಮೊಸರು. 4ನೇ ಗಾದೆ ಮಾತು, ಹಾಸಿಗೆ ಇದ್ದಷ್ಟು ಕಾಲು ಚಾಚು. 5ನೇ ಗಾದೆ ಮಾತು, ಆಳಾಗಿ ದುಡಿ ಅರಸನಾಗಿ ಉಣ್ಣು. ನೋಡಿ ಮಕ್ಕಳೇ, ಈ 5 ಗಾದೆ ಮಾತುಗಳು ಸೇರಿಸಿ ಒಂದೇ ಗಾದೆ ಮಾತು ಯಾವ ರೀತಿ ಬರೆಯಬಹುದು ಅನ್ನೋದನ್ನು ಇವಾಗ ನಾವು ನೋಡೋಣ. ಬನ್ನಿ ಮಕ್ಕಳೇ, ನೋಡಿ, ಯಾವುದೇ ಗಾದೆ ಮಾತು ಬರೆಯುವಾಗ ಮೊದಲನೇ ಪ್ಯಾರಾಗ್ರಾಫ್ ಇದೆ ನೋಡಿ, ಅದನ್ನು ಕಂಪಲ್ಸರಿಯಾಗಿ ಬರೀಬೇಕು. ಅಂತಂದರೆ ಅದರಲ್ಲಿ ಗಾದೆಯ ಮಹತ್ವ ಇರುತ್ತೆ. ನೋಡಿ, 1ನೇದು ಈ ರೀತಿಯಾಗಿದೆ. ಗಾದೆ ವೇದಕ್ಕೆ ಸಮಾನ, ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು. ಗಾದೆ ಹಿರಿಯರ ಅನುಭವದ ಸಿಹಿ ನುಡಿಮುತ್ತುಗಳಾಗಿವೆ. ಈ ಗಾದೆಯು ತುಂಬ ವಿಶೇಷ ಅರ್ಥ ಹೊಂದಿದೆ. ಇನ್ನೊಮ್ಮೆ ಮೊದಲನೆಯ ಪ್ಯಾರಾಗ್ರಾಫ್ ಅನ್ನು ನೋಡಿ. ಗಾದೆ ವೇದಕ್ಕೆ ಸಮಾನ, ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು. ಗಾದೆ ಹಿರಿಯರ ಅನುಭವದ ಸಿಹಿ ನುಡಿಮುತ್ತುಗಳಾಗಿವೆ. ಈ ಗಾದೆ ತುಂಬ ವಿಶೇಷ ಅರ್ಥ ಹೊಂದಿದೆ. ಈಗ 2ನೇ ಪ್ಯಾರಾಗ್ರಾಫ್ ಅನ್ನು ನೋಡೋಣ. ನಾವು ಯಾವುದೇ ಕೆಲಸ ಮಾಡುವಾಗ ಕೀಳು ಮೇಲು ಎಂದು ಭಾವಿಸದೆ ಮನಸ್ಸಿನಿಂದ ಮಾಡಿದರೆ ಅದರಲ್ಲಿ ಯಶಸ್ಸು ಸಿಗುತ್ತದೆ. ಬಸವಣ್ಣನವರು ಹೇಳಿದಂತೆ ಕಾಯಕದಲ್ಲಿ ಕೈಲಾಸ ಕಾಣಬಹುದು. ನಾವು ಅತಿ ಆಸೆ ಪಡದೆ ಇದ್ದರಲ್ಲಿ ಬದುಕಿ ಬಾಳಬೇಕು. ಇಲ್ಲದಿದ್ದರೆ ಸಾಲಗಾರರಾಗಿ ಕಷ್ಟ ಅನುಭವಿಸಬೇಕಾಗುತ್ತದೆ. ನೋಡಿ ಮಕ್ಕಳೇ, ಇನ್ನೊಮ್ಮೆ ಓದ್ತೀನಿ. ನಾವು ಯಾವುದೇ ಕೆಲಸ ಮಾಡುವಾಗ ಕೀಳು ಮೇಲು ಎಂದು ಭಾವಿಸದೆ ಮನಸ್ಸಿನಿಂದ ಮಾಡಿದರೆ ಅದರಲ್ಲಿ ಯಶಸ್ಸು ಸಿಗುತ್ತದೆ. ಬಸವಣ್ಣನವರು ಹೇಳಿದಂತೆ ಕಾಯಕದಲ್ಲಿ ಕೈಲಾಸ ಕಾಣಬಹುದು. ನಾವು ಅತಿ ಆಸೆ ಪಡದೆ ಇದ್ದರಲ್ಲೇ ಬದುಕಿ ಬಾಳಬೇಕು. ಇಲ್ಲದಿದ್ದರೆ ಸಾಲಗಾರರಾಗಿ ಕಷ್ಟ ಅನುಭವಿಸಬೇಕಾಗುತ್ತದೆ. ನೋಡಿ ಮಕ್ಕಳೇ, ನೀವು ಕೂಡ ಒಮ್ಮೆ ನೋಡಿಕೊಳ್ಳಿ. ಈಸಿಯಾಗಿದೆ. ನೋಡಿ, ತುಂಬ ಈಸಿಯಾಗಿದೆ. ಇದನ್ನು ನೀವು ಬರೆದು ಅಂಕವನ್ನು ಈಸಿಯಾಗಿ ಪಡೆಯಬಹುದು. 5 ಗಾದೆ ಮಾತುಗಳನ್ನು ಸೇರಿಸಿ ಒಂದೇ ರೀತಿ ಅರ್ಥ ಬರುವ ಹಾಗೆ ಇದನ್ನು ಮಾಡಲಾಗಿದೆ. ಆ 5 ಗಾದೆ ಮಾತುಗಳು ಇದರಲ್ಲಿ ಅರ್ಥ ಅಡಗಿದೆ. ನೋಡಿ, ತಾವು ಗಮನಿಸಬಹುದು.